ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಒಂದು ರಿಯಲ್ ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ರೀಸೆಂಟ್ ಆಗಿ ನಡೆದಿರತಕ್ಕಂತ ಒಂದು ಘಟನೆ ಇದು. ನನ್ಗೆ ಗೊತ್ತಿರತಕ್ಕಂತ ಒಬ್ಬ ಪರ್ಸನ್ಗೆ ಸೊ 1 ಇಯರ್ ಬ್ಯಾಕ್ ಅವ್ರಿಗೆ ನಾನು ಸಜೆಷನ್ ಮಾಡಿದ್ದೆ ಟರ್ಮ್ ಇನ್ಶೂರೆನ್ಸ್ ತಗೊಳಕ್ ಹೇಳಿದ್ದೆ. ಸೊ ಬೇಡ 1 ಇಯರ್ ವೇಟ್ ಮಾಡೋಣ, 1 ಇಯರ್ ಆದ್ಮೇಲೆ 3 ಇಯರ್ಸ್ ಒಂದ್ಸರಿ ಪೇ ಮಾಡ್ತೀನಿ ಅಂತ ಹೇಳಿದ್ರು. ಈಗ ರೀಸೆಂಟ್ ಆಗಿ ಏನಾಗಿದೆ ಅಂತಂದ್ರೆ ಅವ್ರು ತಿರ್ಕೊಂಡಿದ್ದಾರೆ. ಜಸ್ಟ್ ಒಂದು ಸ್ಮಾಲ್ ಆಕ್ಸಿಡೆಂಟ್ ಇಂದ ತಿರ್ಕೊಂಡಿದ್ದಾರೆ. ಸೊ ನಾವು ಇಮ್ಯಾಜಿನ್ ಮಾಡ್ಕೊಳಕ್ ಆಗೋದಿಲ್ಲ. ಸೊ ಮೇ ಬಿ ಆ ಒಂದು ಇನ್ಸಿಡೆಂಟ್ ಇಂದ ತಿರ್ಕೋತಾರೆ ಅಂತ. ಸೊ ತಿರ್ಕೊಂಡಿದ್ದಾರೆ. ಈಗ ಅವ್ರಿಗೆ ಇಬ್ಬರು ಮಕ್ಕಳಿದ್ದಾರೆ, ಪ್ಲಸ್ ತಂದೆ ತಾಯಿ ವೈಫ್. ಅವ್ರ ಫಿನಾನ್ಷಿಯಲ್ ಸ್ಟೇಟಸ್ ಏನು, ಅವ್ರೇನು ದೊಡ್ಡಾಗಿ ಸಂಪಾದನೆ ಮಾಡಿಟ್ಟಿಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರತಕ್ಕಂಥ ವ್ಯಕ್ತಿ. ಈಗ ಅವ್ರು ಹೇಗೆ ಅವ್ರ ಫ್ಯಾಮಿಲಿ ಅವರ ಮಕ್ಕಳ ಎಜುಕೇಶನ್ ಏನಾಗುತ್ತೆ, ಫುಲ್ ನಿಲ್ ಆಗಿದೆ. ಇನ್ ಕೇಸ್ ನನ್ನ ಮಾತು ಕೇಳಿ ಅವರು ಒಂದು ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದೇ ಆಗಿದ್ದಲ್ಲಿ ಇವತ್ತು ಅವ್ರ ಫ್ಯಾಮಿಲಿ ಪ್ರೊಟೆಕ್ಟ್ ಆಗ್ತಾ ಇತ್ತು. ಇನ್ ಕೇಸ್ ಇಷ್ಟೊತ್ತಿಗೆ ಅವ್ರಿಗೆ ಒಂದು ಟರ್ಮ್ ಇನ್ಶೂರೆನ್ಸ್ ಅಮೌಂಟ್ ಅವ್ರಿಗೆ ಹೋಗಿರ್ತಾ ಇತ್ತು. ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ವಿಚಾರ ಅಂತಂತಂದ್ರೆ, ಅವ್ರಿಗೆ 1 ಕೋಟಿ ಅಮೌಂಟ್ ಹೋಗಿದ್ರೆ ಮಕ್ಕಳ ಎಜುಕೇಶನ್ ಆಗಿರ್ಬೋದು, ಅಥವಾ ಆ ತಾಯಿಯ ಒಂದು ಮುಂದಿನ ಜೀವನ ಆಗಿರ್ಬೋದು, ಆ ಅಪ್ಪ ಅಮ್ಮ ಆಗಿರ್ಬೋದು, ಪರ್ಸನ್ ತೀರ್ಕೊಂಡಿದ್ದಾರೆ ಅಂತಂದ್ರೆ ಆ ಪ್ಲೇಸ್ ನ ಯಾವುದೇ ಕಾರಣಕ್ಕೂ ನಾವು ಫಿಲ್ಫಿಲ್ ಮಾಡಕ್ ಆಗೋದಿಲ್ಲ. ಅದನ್ನ ನಿಮ್ಗೆ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕೂ ಆಗೋದಿಲ್ಲ. ಆದರೆ ಒಂದು ಫಿನಾನ್ಷಿಯಲಿ ಆಗಿರ್ಬೋದು, ದುಡ್ಡು ಅನ್ನೋದಿದೆ ಅಂತಂದ್ರೆ 80% ಒಂದು ಪ್ರಾಬ್ಲಮ್ಸ್ ನ ಒಬ್ಬ ಪರ್ಸನ್ ಇಲ್ಲ ಅಂತಂದ್ರೆ ನೀವು ಕ್ಲಿಯರ್ ಮಾಡ್ಬೋದು ಅಂತ ನೀವು ನಂಬ್ತೀರಾ? ಆ ಪರ್ಸನ್ ಇಲ್ದಿರ್ತಕ್ಕಂಥ ಒಂದು ಇದನ್ನ ನಾವು ತೀರ್ಸಕ್ ಆಗದೆ ಇರ್ಬೋದು, ಅಥವಾ ಆ ಪರ್ಸನ್ ಇದ್ದಾಗ ಏನೆಲ್ಲ ಒಂದು ಜವಾಬ್ದಾರಿ ನೀಗಿಸ್ಕೊಂಡು ಹೋಗ್ತಾ ಇದ್ನೋ ಆ ಒಂದು ಜವಾಬ್ದಾರಿನ ಒಂದು ಟರ್ಮ್ ಇನ್ಶೂರೆನ್ಸ್ ನಿಭಾಯಿಸುತ್ತೆ. ಅದಕ್ಕೆ ನಾನು ನಿಮ್ಗೆ ನನ್ನ ಫ್ರೆಂಡ್ ಒಂದು ಇನ್ಸಿಡೆಂಟ್ ಹೇಳಿದ್ ನಿಮ್ಗೆ. ಯಾಕೆ ಒಂದು ಈ ಇನ್ಸಿಡೆಂಟ್ ನಾನು ನಿಮ್ಗೆ ಶೇರ್ ಮಾಡಿದೆ ಅಂತಂದ್ರೆ, ಈ ಇನ್ಸಿಡೆಂಟ್ ನಿಮ್ಗೆ ಶೇರ್ ಮಾಡಿದಾಗ ಅಟ್ಲೀಸ್ಟ್ ಅರ್ಥ ಆಗುತ್ತೆ. ಯಾರೆಲ್ಲ ಒಂದು ಟರ್ಮ್ ಇನ್ಶೂರೆನ್ಸ್ ಬೇಡ ಅಂತ ಹೇಳಿದ್ರಲ್ವಾ, ಸೊ ಅವ್ರಿಗೆ ಅರ್ಥ ಆಗ್ಲಿ ಅಂದ್ರೆ ನಾನು ನಿಮ್ಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ನಾನು ಪೇ ಮಾಡಿರ್ತಕ್ಕಂಥ ಅಮೌಂಟ್ ರಿಟರ್ನ್ ಬರೋದಿಲ್ಲ ಸರ್, ನಾನು ಏನ್ ಕಟ್ಕೋಬೇಕು ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳ್ತಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು ಇವತ್ತು ಏನ್ ಹೇಳಿದೆ, ನಮ್ಮ ಫ್ರೆಂಡ್ಗೆ ಈ ತರ ಪ್ರಾಬ್ಲಮ್ ಆಗಿತ್ತು. ಸೊ ಇನ್ ಕೇಸ್ ಏನಾದ್ರು ಅವ್ರು ಟರ್ಮ್ ಇನ್ಶೂರೆನ್ಸ್ ಇದ್ದಿದ್ರೆ ಅವ್ರಿಗೆ 1 ಕೋಟಿ ತನಕ ಅಮೌಂಟ್ ಬರ್ತಾ ಇತ್ತು ಅಂತ ಹೇಳಿದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವರೇ ಇನ್ಶೂರೆನ್ಸ್ ತಗೊಂಡಿದ್ರೆ ಇವತ್ತು ಅವ್ರಿಗೆ 1 ಕೋಟಿ ಬರ್ತಾ ಇತ್ತು. ಅವ್ರು ಪೇ ಮಾಡಿರ್ತಕ್ಕಂಥ ದುಡ್ಡು ಬಂದ್ಬಿಟ್ಟು 1 ಇಯರ್ ಮಾತ್ರ, ಬಟ್ ಈಗ 1 ಕೋಟಿ ಬರ್ತಾ ಇತ್ತು. ಇಲ್ಲ ಅವ್ರು ಫುಲ್ ಇಯರ್ಸ್, ಅವರು ಒಂದು 20 ಇಯರ್ಸ್ ಅಂತ ಪೇಮೆಂಟ್ ಅನ್ನು ತಗೊಂಡಿದ್ರೆ ಪೇ ಮಾಡಿದ್ರೆ ಅಂತ ಇಟ್ಕೋಣ, ಒಂದು 15,000 ರೂಪಾಯಿ ಟರ್ಮ್ ಇನ್ಶೂರೆನ್ಸ್ ಪೇ ಮಾಡ್ತಾ ಇದಾರೆ ಇಯರ್ಲಿ. 20 ಇಯರ್ಸ್ ಪೇ ಮಾಡಿದಾರೆ ಅಂತ ಇಟ್ಕೊಂಡ್ರೆ ಅವ್ರಿಗೆ ಆಗೋದು 3 lakhs ಅಷ್ಟೇ ಆಗುದು. ಈ ಟರ್ಮ್ ಇನ್ಶೂರೆನ್ಸ್ ಪೇಮೆಂಟ್ ಲೈಕ್ ಟರ್ಮ್ ಇನ್ಶೂರೆನ್ಸ್ ಅಮೌಂಟ್ ಏಜ್ ಮೇಲೆ, ನಿಮ್ಗೆ ಏಜ್ ಕಮ್ಮಿ ಇದ್ರೆ ನಿಮ್ಗೆ ಇನ್ಶೂರೆನ್ಸ್ ಅಮೌಂಟ್ ಕಮ್ಮಿ ಬರುತ್ತೆ. ಏಜ್ ಮೇಲೆ ಏನಾಗುತ್ತೆ ಅಂದ್ರೆ ಇನ್ಶೂರೆನ್ಸ್ ಅಮೌಂಟ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಇಲ್ಲಿ ರಿಟರ್ನ್ ಆನ್ ಪ್ರೀಮಿಯಮ್ ತಗೋಬಹುದು ಸರ್. ಅವಾಗ ಏನಾಗುತ್ತೆ ಅಂದ್ರೆ ಒಂಚೂರು ಅಮೌಂಟ್ ಎಕ್ಸ್ಟ್ರಾ ಬರುತ್ತೆ. ಬಟ್ ನಿಮ್ದು ಮೆಚುರಿಟಿ ಅಮೌಂಟ್ ಯಾವಾಗ ಬರುತ್ತೆ ಅಂದ್ರೆ, ನಿಮ್ದು ಯಾವಾಗ ಇನ್ಶೂರೆನ್ಸ್ ಯಾವತ್ತು ನೀವು ಪೇಮೆಂಟ್ ಟರ್ಮ್ ಆಗಿರ್ಬೋದು ಪ್ಲಸ್ ಟರ್ಮ್ ಆಗಿರ್ಬೋದು ಎಲ್ಲ ಮುಗಿಯುತ್ತಲ್ವಾ, ಅವತ್ತು ನಿಮ್ಗೆ ಅಮೌಂಟ್ ಬರುತ್ತೆ. ಸೊ ನನ್ನ ಸಜೆಷನ್, ರಿಟರ್ನ್ ಆನ್ ಪ್ರೀಮಿಯಂ ಅವಶ್ಯಕತೆ ಇಲ್ಲ. ಸೊ ನೀವು ಆರಾಮ್ಸೆ ನಾರ್ಮಲ್ಲೇ ತಗೊಳ್ಳಿ, ಬೆಸ್ಟ್ ಆಪ್ಷನ್ ಅದು. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ನಮ್ಮ ಮಕ್ಕಳಿಗಾಗಿರ್ಬೋದು, ನಮ್ಮ ಮೊಮ್ಮಕ್ಕಳಿಗಾಗಿರ್ಬೋದು ನಾವು ಬಿಟ್ಟು ಹೋಗ್ಬೇಕು. ಅದೇ ತರನೇ ಇದು ಒಂಥರ ದೊಡ್ಡದು ಆಸ್ತಿನೇ ಸರ್. ಇವತ್ತು ಫಾರ್ ಎಕ್ಸಾಂಪಲ್ ನಾನು ಆಗ್ಲೇ ಹೇಳ್ದಂಗೆ 3 ಲಕ್ಷ ನಾವು ಪೇ ಮಾಡಿದೀವಿ ಅಂತಂದ್ರೆ, ಇನ್ ಕೇಸ್ ಫ್ಯೂಚರ್ ಅಲ್ಲಿ ನಾವು ಒಂದು 60 ವರ್ಷ 70 ವರ್ಷ ನಾನು ಬದುಕ್ತೀನಿ ಅಂತಂದಾಗ ಆ ಟೈಮಲ್ಲಿ ನನ್ಗೆ ಏನಾದ್ರು ಆಯ್ತು ಅಂತಂದ್ರೂ ಆ ಅಮೌಂಟ್ ಮಗಾಗಿರ್ಬೋದು ಅಥವಾ ಮೊಮ್ಮಕ್ಕಳಾಗಿರ್ಬೋದು, ಇನ್ ಕೇಸ್ ಏನಾದ್ರು ನಾವು ಬಿಟ್ಟೋದಾಗ ನನ್ನ ವೈಫ್ಗಾಗಿರ್ಬೋದು, ಆ ಟೈಮಲ್ಲಿ ಅವ್ರಿಗೆ ಯೂಸ್ ಆಗುತ್ತಲ್ವಾ. ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಟರ್ಮ್ ಇನ್ಶೂರೆನ್ಸ್ ಆಸ್ ಸೂನ್ ಆಸ್ ಪಾಸಿಬಲ್ ತಗೊಳ್ಳಿ. ಯಾರಿಗೆಲ್ಲ ಟರ್ಮ್ ಇನ್ಶೂರೆನ್ಸ್ ಇಲ್ಲೋ, ಒಬ್ಬ ಕಸ್ಟಮರ್ಗೆ ನಾನು ಟರ್ಮ್ ಇನ್ಶೂರೆನ್ಸ್ ಎಕ್ಸ್ಪ್ಲೈನ್ ಮಾಡಿದಾಗ, ಸರ್ ನೀವು ವರ್ಷಕ್ಕೆ ಒಂದು 20,000 ಪೇ ಮಾಡಿದ್ದೀರಾ ಅಂತಂದ್ರೆ ಲೈಫ್ ಫ್ಯೂಚರ್ ಅಲ್ಲಿ ನಿಮ್ಮ ಫ್ಯಾಮಿಲಿ ಪ್ರೊಟೆಕ್ಟ್ ಆಗುತ್ತೆ ಸರ್ ಅಂತ ಹೇಳಿದಾಗ, ನಾನು ನನ್ನ ಮಕ್ಕಳಿಗೆ ನಾನು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿರ್ತೀನಿ, ನನ್ಗೆ ಇದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ, ಸರ್ ಇದು ಕಷ್ಟಪಟ್ಟು ದುಡಿದಿರೋದ ಸರ್. ನಾನು ಯಾವುದೇ ಕಾರಣಕ್ಕೂ ಆ ಥರ ಇಮ್ಯಾಜಿನ್ ಮಾಡ್ಕೊಳಕ್ ಹೋಗ್ಬಿಡಿ ಸರ್. ಸೊ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಆದಷ್ಟು ಬೇಗ ಟರ್ಮ್ ಇನ್ಶೂರೆನ್ಸ್. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನಾನು ಕಾಮೆಂಟ್ ಬಾಕ್ಸ್ ತಿಳಿಸಿದ್ರೆ ನಾನು ನಿಮಗೆ ಇರ್ತಕ್ಕಂಥ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಪ್ಲಸ್ ಒಂದು ಬೆಸ್ಟ್ ಪ್ಲಾನ್ ಬೇಕು ಅಂತಂದ್ರೆ ನನ್ನ ಒಂದು ಪೇಜ್ನ ಫಾಲೋ ಮಾಡ್ಕೊಂಡು ಲೈಕ್ ನನ್ನ ಪಿಂಗ್ ಮಾಡಿ, ನಾವು ಒಂದು ಒಳ್ಳೆ ಬೆಸ್ಟ್ ಪ್ಲಾನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.